ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು 10 ರೂಪಾಯಿ ಪ್ಯಾಕೆಟ್ MTR ವಾಂಗಿಬಾತ್ ಪೌಡ್ರ್ ತೊಗೊಂಡ್ಬಂದು ನಾನು ಹೇಗೆ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ, 4ರಿಂದ 5 ಜನ ಯಾವ ರೀತಿ ತಿನ್ಬೋದು ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಉದ್ದುದ್ರಾಗಿ ಅನ್ನ ಮಾಡಿಕೊಂಡು ತಕ್ಷಣ ಮಾಡೋ ಅಂಥ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್. ಇಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿನ ಫಸ್ಟೇ ಅನ್ನ ಮಾಡಿಟ್ಕೊತೀನಿ. ಯಾಕಂದರೆ ಉದ್ದುದ್ರಾಗಿರಬೇಕು, ತಣ್ಣಗಾಗಬೇಕು. ಹಾಗಾಗಿ ಫಸ್ಟೇ ನಾನು ಅನ್ನ ಮಾಡ್ಕೊಳ್ಳೋಕ್ಕೆ ನೀರು ನೋಡಿ ನಾನು ಯಾವುದೇ ರೀತಿ ಯಾವಾಗಲೂ ನಾನು ಇಷ್ಟೇ ಇಕ್ಕೋದು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ವಿಷಲ್ ಹಾಕ್ಸಿದ್ರೆ ಸಾಕು, 2 ವಿಷಲ್ ಹಾಕ್ಸೋದು ಬೇಡ. ಯಾಕಂದರೆ ಅದು ಅನ್ನ ಉದ್ದುದ್ರಾಗಬೇಕು ಅಂತಂದರೆ 1 ವಿಷಲ್ ಮೇಲೆ ಹಾಕ್ಸ್ಬಾರ್ದು. ಈ ಕಡೆ ನಾನು ಹುಣಸೆ ಹಣ್ಣನ್ನು ಫಸ್ಟೇ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ನೆನೆಸಿಟ್ಕೊತೀನಿ. ನೆನೆಸಿಡೋದ್ರಿಂದ ಬೇಗ ಬೇಗ ಕೆಲಸ ಆಗುತ್ತೆ. ಬೆಳಗ್ಗೆ ಗಡಿಬಿಡಿಲಿ ಏನಪ್ಪ ಮಾಡೋದು, ಕೆಲಸ ಟೈಮ್ ಆಗುತ್ತೆ ಅನ್ನೋಂಗಿದ್ರೆ ಈ ಥರ ಒಂದೊಂದು ಕೆಲಸ ಒಂದೊಂದು ಮಾಡ್ಕೋಬೋದು. ಇಲ್ಲಿ ನಾನು 1/4 kg ಅಷ್ಟು ಬದನೆಕಾಯಿ ತೊಗೊಂಡು ಬಂದಿದ್ದೀನಿ. ಆ ಕಡೆ ಅನ್ನ ಕೂಡ ಆಯಿತು. ಇಲ್ಲಿ ಪಾತ್ರೆಗೆ ನಾನು ನೀರಿಗೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ ಬದನೆಕಾಯಿ ಕನೆ ಆಗೋದಿಲ್ಲ. ಇಲ್ಲಾಂದರೆ ಕಪ್ಪಗಾಗುತ್ತೆ ಅಂತೇಳಿ ಆ ಪಾತ್ರೆಗೆ ನಾನು ಉಪ್ಪು ಹಾಕ್ಬಿಟ್ಟು ಬದನೆಕಾಯಿನೆಲ್ಲ ನೆನೆಸಿಡ್ತೀನಿ. ಆ ಕಡೆ ಅನ್ನ ಆಯ್ತೈತೆ, ಈ ಕಡೆ ಹುಣಸೆಹಣ್ಣು ಕೂಡ ನೆಂದೈತೆ. ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಯಾಕಂದರೆ ನಾವು 2 ಪ್ಯಾಕೆಟ್ ಹಾಕಿ ನಾವು 5ರಿಂದ 6 ಜನ ತಿನ್ನಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಹಾಕಬೇಕು. ಬೆಳಗ್ಗೆ ಟಿಫನ್ಗೂ ಆಗುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ಅಷ್ಟಾಗುತ್ತೆ. ಈ ಥರ ನಾವು ಮಾಡೋದ್ರಿಂದ ಸ್ವಲ್ಪ ಒಂದು 2ರಿಂದ 3 ಜನ ಎಕ್ಸ್ಟ್ರಾ ತಿನ್ಬೋದು. ಈರುಳ್ಳಿನೆಲ್ಲ ಸಣ್ಣ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊತೀನಿ. ನೋಡಿ ಎಷ್ಟು ಈರುಳ್ಳಿ ಹಾಕ್ತೀವಿ ಅಂದರೆ ಸ್ವಲ್ಪ ಖಾರ ಮುಂದೆ ಇರಬೇಕು ಅಂತೇಳಿ ಮೆಣಸಿನ್ಕಾಯಿ ಎಲ್ಲ ನಾನು ಹಾಕ್ತೀನಿ. ನಾನು ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಟೊಮೊಟೊ ಬೇಡ ಅಂತಂದರೆ ಸ್ಕಿಪ್ ಮಾಡಿ ನಾನು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೊಟೊ ಎಲ್ಲ ರೆಡಿ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ ಎಲ್ಲ ಸಿಡಿಬೇಕು. ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಬೇಕಲ್ವ, ಆ ಪುಡಿಲಿ ಖಾರ ಕಮ್ಮಿ ಇರುತ್ತೆ. ಇದಕ್ಕೆ ನಾನು 1 ಹಿಡಿಯಷ್ಟು ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಸೀಳಿ ಇದಕ್ಕೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಉದ್ದುದ ಕಟ್ ಮಾಡಿ ಇಟ್ಟಂಥ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಮನೇಲಿ ಮಾಡ್ಕೊಂಡು ಮಾಡೋದ್ರಿಂದ ಅದ್ರ ಫ್ಲೇವರೇ ಬೇರೆ ಬರುತ್ತೆ. ನಾವು ಅಂಗಡಿಲಿ ತಂದು ಮಾಡೋದ್ರಿಂದ ಇದ್ರ ಫ್ಲೇವರೇ ಬೇರೆ ಬರುತ್ತೆ. ಇಲ್ಲಿ ನಾನು ಬಟಾಣಿನ ರಾತ್ರಿ ಇಡೀ ನೆನೆಸ್ಕೊಂಡು 1 ವಿಷಲ್ ಹಾಕ್ಸ್ಕೊಂಡಿದ್ದೆ. ಯಾಕಂದರೆ ಬಾಣಲಿಲೆ ಮಾಡೋದ್ರಿಂದ ಬಟಾಣಿ ಬೇಗ ಬೇಯೋದಿಲ್ಲ ಅಂತೇಳಿ 1 ವಿಷಲ್ ಹಾಕ್ಸ್ಕೊಂಡಿದ್ದೆ. ಇದಕ್ಕೆ ನಾನು ಬಟಾಣಿ ಹಾಕ್ಬಿಟ್ಟು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ನೋಡಿ, ಉಪ್ಪು ಹಾಕಿ ನಾವು ಬದನೆಕಾಯಿ ಕಟ್ ಮಾಡೋದ್ರಿಂದ ಕಪ್ಪಗಾಗೋದಿಲ್ಲ. ಇಲ್ಲ ಅಂತಂದರೆ ಕಪ್ಪಗೆ ಕಲೆ ಆಗುತ್ತೆ, ಮತ್ತು ತಿನ್ಬೇಕಾದ್ರೆ ಅಷ್ಟೇ ಕನೆ ಸ್ಮೆಲ್ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ. ಪ್ಯಾಕೆಟಲ್ಲಿ ಇರೋ ಕೂಡ ಉಪ್ಪು ಹಾಕಿರ್ತಾರೆ, ಹಾಗಾಗಿ ಉಪ್ಪನ್ನ ನೋಡಿ ಹಾಕೊಳ್ಳಿ. ಬೇಕು ಅಂದರೆ ಹಾಕೋಬೋದು, ಬೇಡ ಮತ್ತು ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಂಗೆ ಅಂತಂದರೆ ಬದನೆಕಾಯಿ ಬಟಾಣಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇದಕ್ಕೆ ನಾನು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಟೊಮೊಟೊ ಕೂಡ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಳನ ಮುಚ್ಚಿ ಬೇಯಿಸ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲೆ ಏನು ಬೇಡ, ತುಂಬ ಚೆನ್ನಾಗಿರುತ್ತೆ. ಹುಣ್ಸೆಹಣ್ಣು ನಾನು ಏನು ಇಟ್ಕೊಂಡಿದ್ದಲ್ಲ ಆ ನೀರನ್ನ ಹಾಕ್ತಾಯಿದ್ದೀನಿ. 1 ಬಟ್ಲು ಹುಣ್ಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ರಸ ಹಾಕಿ ಸ್ವಲ್ಪ ಇದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಬೇಯಬೇಕಾಗುತ್ತೆ. ಸ್ವಲ್ಪ ಇದಕ್ಕೆ ನಾನು ನೀರು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನಾನು 2 ಪ್ಯಾಕೆಟ್ ತೊಗೊಂಡು ಬಂದೆ. 5ರಿಂದ 6 ಜನ ಆರಾಮಾಗಿ ತಿನ್ಬೋದು. ದಿಢೀರಾಗಿ ಕೆಲ್ಸಕ್ಕೆ ಹೋಗೋರು, ಮಕ್ಕಳು ಟಿಫನ್ ಬಾಕ್ಸ್ ಏನು ಕಟ್ಟೋದು ಅಂತಂದರೆ ಈ ಥರ ಮಾಡ್ಕೊಳ್ಳಿ. MTR ತುಂಬ ಚೆನ್ನಾಗಿ, ನನಗೇನೋ MTR ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಯಾವಾಗಲೇ ಏನೇ ಒಂದು ಪುಳಿಯೋಗರೆ ಪ್ಯಾಕೆಟು, ಜಾಮೂನ್ ಪ್ಯಾಕೆಟ್ ತಂದ್ರೂ ನಾನು MTRದೇ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅದು ನಮಗೊಂದು ಸ್ವಲ್ಪ ಒಂಥರ ಸೆಟ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು MTR ಹಾಕಿ ಪೌಡ್ರ್ ಹಾಕ್ಬಿಟ್ಟು ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ನೀರು ಹಾಕಿ ಆ ಪೌಡ್ರ್ ಹಾಕಿದ್ವಲ್ಲ ಅದ್ರ ಹಸಿ ವಾಸನೆ ಹೋಗ್ಬೇಕಲ್ವ, ಹಾಗಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸಿಂಪಲ್ಲಾಗಿ 2 ಪ್ಯಾಕೆಟ್ ತಂದು 5ರಿಂದ 6 ಜನ ಆರಾಮಾಗಿ ನಾವು ವಾಂಗಿಬಾತನ್ನ ಬೆಳಗ್ಗೆ ಟಿಫನ್ಗೂ ಆಗುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ರೆಡಿ ಆಗುತ್ತೆ. ನಾನು ಹೇಗೆ ಅಂಗಡಿಯಿಂದ ರೆಡಿಮೇಡ್ ತಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೀವು ಇದೇ ರೀತಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಟೇಸ್ಟ್ ಮನೇಲೇ ಮಾಡೋದೇ ಬೇರೆ, ಅಂಗಡಿಯಿಂದ ತಂದು ಮಾಡೋದೇ ಬೇರೆ. ನೋಡಿ, ಅಷ್ಟರ ಅನ್ನ ಕೂಡ ಆರಿತ್ತು. ಒಂದು ತಟ್ಟೆಗೆ ಹಾಕ್ಕೊಂಡು ಗೊಜ್ಜನ್ನ ಕಲಿಸ್ಕೊತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಹಾಕ್ಕೊಂಡು ತಿಂತಾಯಿರಿ, ತುಂಬ ಚೆನ್ನಾಗಿರುತ್ತೆ. ಏನೋ ಒಂದು ಒಳ್ಳೆ ಫ್ಲೇವರು, ಒಳ್ಳೆ ಟೇಸ್ಟ್ ಕೊಡುತ್ತೆ. ನನಗೆ MTRದು ಬಿಸಿಬೇಳೆ ಬಾತು ಇಷ್ಟ ಆಗುತ್ತೆ, ಪುಳಿಯೋಗರೆ ಕೂಡ ಇಷ್ಟ ಆಗುತ್ತೆ, ಜಾಮೂನ್ ಕೂಡ ಇಷ್ಟ ಆಗುತ್ತೆ. ಫೈನಲಾಗಿ ನಮ್ಮ ರೆಡಿಮೇಡ್ MTR ಪೌಡ್ರದು ವಾಂಗಿಬಾತ್ ರೆಡಿ ಆಗೈತೆ. ನೀವು ಇದೇ ರೀತಿ ಮಾಡ್ತೀರಂತ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾಗ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಸಿಂಪಲ್ಲಾಗಿ ಇರೋಂಥ ರೆಸಿಪಿ ತೊಗೊಂಡು ಬರ್ತೀನಿ, ನಿಮಗೂ ಇಷ್ಟ ಆಗುತ್ತೆ, ಈಸಿಯಾಗಿರುತ್ತೆ ಅಂತ ಅಂದ್ಕೊಂಡು ಹೋಗಿ ಬರ್ತೀನಿ. ನಮಸ್ತೆ.